ಓಕೆ, ಯಾವಾಗಲೂ ಈ ಮುಹೂರ್ತ ಮತ್ತು ಸಂಪ್ರದಾಯ ಅಂತ ಬಂದಾಗ ಎಲ್ಲ ಸೆಲೆಬ್ರಿಟಿ ಆಗಿರ್ಬೋದು, ಕಾಮನ್ ಮ್ಯಾನ್ ಆಗಿರಬಹುದು, ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಪೂರಕವಾದಂಥ ಒಂದು ಸುದ್ದಿ, ನಾಡ ಅಧಿದೇವತೆಯ ದರ್ಶನವನ್ನು ಪಡೆದಿದ್ದಾರೆ ನಟಿ ಅನುಷಾ ರೈ. ನಾನು ಪ್ರತಿ ತಿಂಗಳು ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ, ಅಮ್ಮನವರ ದರ್ಶನವನ್ನು ಪಡಿತೀನಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿ ಇಲ್ಲಿದೆ, ಬನ್ನಿ ನೋಡೋಣ. ಅಮ್ಮನವರ ದರ್ಶನ ಮಾಡಿದ್ದು ತುಂಬ ಖುಷಿ ಇದೆ. ಪ್ರತಿ ತಿಂಗಳು ನಾನು ಚಾಮುಂಡಿ ಬೆಟ್ಟಕ್ಕೆ ಬರ್ತೇನೆ. ತುಂತುರು ಮಳೆಯಲ್ಲಿ ಹಿಮದಿಂದ ಬೆಟ್ಟ ತುಂಬಿದೆ, ಪ್ರಕೃತಿಯ ಒಂದು ವಾತಾವರಣ ಕೂಡ ಸೊಗಸಾಗಿದೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಇಲ್ಲಿ ಕಾಲಿಟ್ಟಾಗಲೇ ತಾಯಿ ಶಕ್ತಿಯ ಒಂದು ಅನುಭವ ಆಗುತ್ತೆ ಅನ್ನುವ ತಮ್ಮ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ನಟಿ ಅನುಷಾ ರೈ. ಅಶ್ವವೇಗ ನ್ಯೂಸ್ಗೆ ಅವರು ತಮ್ಮ ಅನುಭವದ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದಕ್ಕೆ ಪೂರಕವಾದ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾಡ ಅಧಿದೇವತೆ ದರ್ಶನ ಪಡೆದಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ, ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಅನುಷಾ ರೈ ಮಾತನಾಡಿದ್ದಾರೆ. ಸಂದೀಪ್ ನನ್ನ ಸಹೋದ್ಯೋಗಿ ಅನುಷಾ ರೈ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದ್ದೆ. ಸೆಲೆಬ್ರಿಟಿಗಳು ಸಹಿತ ಬಹಳಷ್ಟು ಜನಪ್ರತಿನಿಧಿಗಳು ಕೂಡ ಇಂದು ಬಂದು ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಿದ್ದಾರೆ. ನನ್ನೊಟ್ಟಿಗೆ ಈಗ ಚಿತ್ರನಟಿ ಅನುಷಾ ರೈ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇ ಆಷಾಢ ಶುಕ್ರವಾರ ಬಂದು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ದರ್ಶನ ಮಾಡಿದ್ದೀರಿ, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಿದೆ ಸರ್. ಬೆಟ್ಟ ಹತ್ತಬೇಕಾದ್ರೆ ಆ ಒಂದು ವೈಬ್ರೇಷನ್ ಕಾಣಿಸ್ತಾ ಇತ್ತು ನಮಗೆ. ತುಂತುರು ಹನಿ ಬೀಳ್ತಾ ಇದೆ, ಹಿಮಗಳು ತುಂಬಿರುವಂತ ಚಾಮುಂಡಿ ಅಮ್ಮನ ಬೆಟ್ಟ. ಅಲ್ಲಿಂದ ಒಳಗಡೆ ಬಂದ ತಕ್ಷಣ ಅಮ್ಮನ ಅಲಂಕಾರಗೊಂಡಿರೋ ದೇವಸ್ಥಾನ, ತುಂಬಾ ಒಂದು ಹಬ್ಬವಾದ ವಾತಾವರಣ ಕಾಣಿಸ್ತಾ ಇದೆ. ಅಂಡ್ ಆಷಾಢದ ಸ್ಪೆಷಾಲಿಟಿ ಏನಂತಂದ್ರೆ ತಾಯಿ ಸನ್ನಿಧಾನದಲ್ಲೇ ಇರ್ತಾರೆ, ಎಲ್ಲರ ಮಾತನ್ನು ಕೇಳಿಸ್ಕೊತಾರೆ ಅಂತನ್ನೋದು. ಅಷ್ಟು ಶಕ್ತಿ, ಅಷ್ಟು ಪವರ್ಫುಲ್ ಆಗಿದೆ ಇವತ್ತು ವೈಬ್ರೇಷನ್. ಇವತ್ತು ಕಾಲಿಟ್ಟಿದ ತಕ್ಷಣನೇ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂಡ್ ನನಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಾನು 10 ವರ್ಷಗಳಿಂದ ಬರ್ತಾ ಇದ್ದೀನಿ ಇಲ್ಲಿಗೆ, ಪ್ರತಿ ತಿಂಗಳು ಬರ್ತೀನಿ. ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರು, ಏನೇ ಒಂದು ಮಾಡ್ಬೇಕಂದ್ರೂ ಇಲ್ಲಿ ಬಂದು ಒಂದು ಪರ್ಮಿಷನ್ ತಗೊಂಡು ಅವ್ರ ಆಶೀರ್ವಾದ ತಗೊಂಡೇ ಮಾಡೋದು. ಸೊ ಈಗ ಆಷಾಢ ಶುಕ್ರವಾರದಿಂದ ಬಂದು ದರ್ಶನ ಮಾಡಿದ ಖುಷಿ ಆಗ್ತದೆ. ಕಳೆದ ಬಾರಿ ಒಂದಷ್ಟು ತೊಂದರೆಗಳಾಗಿತ್ತು ಆಷಾಢದಲ್ಲಿ, ಈ ಬಾರಿ ಯಾವ ರೀತಿ ವ್ಯವಸ್ಥೆಗಳಾಗಿದೆ, ಸುಸಜ್ಜಿತವಾಗಿ ಆಗಿದೆ ಅಂತ ಅನ್ಸುತ್ತೆ? ಸರ್, ಇವಾಗ ನೋಡ್ದಂಗೆ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್. ಯಾಕಂದರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಗೌರ್ಮೆಂಟಿಗೆ. ಚೆನ್ನಾಗಾಗಿದೆ ಅಂತ ಅನ್ಸುತ್ತೆ ಸರ್. ಇವಾಗ ಚೆನ್ನಾಗಿ ಎಲ್ಲರಿಗೂ ಯಾರು ಏನು ಕಿರ್ಚಾಡ್ದೆ ಕೂಗಾಡ್ದೆ ನೆಮ್ಮದಿಯಿಂದ ದರ್ಶನ ಮಾಡ್ತಿದ್ದಾರೆ, ಅದು ನೋಡಿದೆ. ಸೊ ಒಳ್ಳೇದಾಗಿದೆ. ನೀವೇನಂತ ಕೇಳ್ಕೊಂಡ್ರೆ ಮೇಡಮ್ ದೇವರ ಹತ್ರ? ಸರ್, ಎಲ್ಲರೂ ಚೆನ್ನಾಗಿರಬೇಕು, ಪ್ರತಿ ಒಳ್ಳೆ ಮನ್ಸುಗಳಿಗೂ ಒಳ್ಳೇದಾಗಬೇಕು. ಆ್ಯಂಡ್ ನಮ್ಮನ್ನು ಕಾಪಾಡೋವಂಥ ಅಪ್ಪ ಅಮ್ಮ ಇರ್ಬೋದು, ನಮ್ಮ ಫ್ಯಾಮಿಲಿ ಖುಷಿಯಾಗಿರಬೇಕು ಆ್ಯಂಡ್ ಆರೋಗ್ಯ ಚೆನ್ನಾಗಿರಬೇಕು. ನಾವು ನೆಮ್ಮದಿಯಾಗಿದ್ರೆ ಆರೋಗ್ಯ ಚೆನ್ನಾಗಿದ್ರೆ ನೆಮ್ಮದಿಯಾಗಿರ್ತೀವಿ. ಹಾಗೆ ಕೆರಿಯರ್ ಸರ್, ಡೆಫಿನೆಟ್ಲಿ, ಬಿಕಾಸ್ ಇಷ್ಟು ವರ್ಷ ಕಷ್ಟಪಡ್ತಿರೋದೇ ಒಂದು ಕೆರಿಯರಲ್ಲಿ ಇಡೀ ಕರ್ನಾಟಕ ಜನತೆ ಮುಂದೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಅವರ ಪ್ರೀತಿ ಸಿಗಬೇಕು ಅಂತ ಇವಾಗಲೂ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಜಾಸ್ತಿ ಕೊಡಲಿ ಅಂತ ಕೇಳ್ಕೊಂಡೆ. ಥ್ಯಾಂಕ್ಸ್. ಇದಿಷ್ಟು ಅನುಷಾ ರೈ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್, ಅಶ್ವವೇಗ ನ್ಯೂಸ್, ಮೈಸೂರು.